ನೋಡಿ ಈ ಒಂದು ಫೋನ್ ಬಂತಲ್ಲ ಸರಿ ಬೈದ ಅವ್ನು ನನಗೆ. ನಾನು ಬೆಳಿಗ್ಗೆ 4 ಸರ್ತಿ ಫೋನ್ ಮಾಡಿದೆ ನಿಮಗೆ, ನೀವು ಬೇಕಂತ ನಾನು ಫೋನ್ ಎತ್ತಲಿಲ್ಲ ಅಂತೇಳಿ. ಅವನಿಗೆ ಯಾವ ಥರದಲ್ಲಿ ನಾನು ಜವಾಬ್ ಹೇಳೋದು? ಫೋನ್ ಸರಿ ಇಲ್ಲ ಮಾರ ಅಂತ ಅವ್ನು ಸರ್ ಒಂದು ಕೆಲಸ ಸರ್, BSNLಗೆ ಜಿಯೋನೋ ಅಥವಾ ಏರ್ಟೆಲ್ಗೆ ಹೋಗುತ್ತೆ ಹೇಳ್ಬಿಟ್ಟು ಅಂತ ನೀವೊಂದು ಲೆಟರ್ ಕೊಡಿಲ್ಲ, ಊರು ತುಂಬ ಬ್ಯಾನರ್ ಹಾಕ್ತೀವಿ. ಸುಮ್ಮನೆ ಸ್ಟ್ರೈಕ್ ಮಾಡಿ ಪ್ರತಿಭಟನೆ ಮಾಡಿ ಪ್ರಯೋಜನ ಇಲ್ಲ. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ, ನನಗೆ ಒಬ್ಬರಿಗೆ ಅಲ್ಲ. BSNL ಜಿಯೋ ಅಥವಾ ಬೇರೆ ಅದಕ್ಕೆ ಹೋಗಲಿಕ್ಕೆ ಅಂತ ಊರಿಡಿ ಬ್ಯಾನರ್ ಹಾಕ್ತೀವಿ. BSNL ಕಳೆದ ಅನೇಕ ದಿನಗಳಿಂದ ಕೂಡ ಸರಿಯಾಗಿಲ್ಲ. ಒಂದು 3 ದಿವಸದಿಂದ ಫೋನ್ ಹೋಗಲ್ಲ, ಫೋನು ಬರೋದಿಲ್ಲ. ಇದೇ ಕಾರಣದಿಂದ ಹೇಳ್ಬಿಟ್ಟಿದ್ರೆ ಸಾರ್ವಜನಿಕರು ತುಂಬ ಕಷ್ಟ ಅನುಭವಿಸ್ತಿದ್ದಾರೆ. ಕೆಲವು ಸತ್ತೋದಾಗ ಅಥವಾ ಕೆಲವು ಆಕ್ಸಿಡೆಂಟ್ ಆದಾಗ ಅವ್ರಿಗೆ ಕರೆಯ ಸುದ್ದಿ ಬರಲ್ಲ. ಈ BSNL ಜಿಯೋ ಬೇರೆ ಅಧಿಕಾರಿ ಹೋದರೆ ಅಲ್ಲಿ ಸಿಮ್ಮು ಹಳ್ಳಿ ಭಾಗದ ಜನಗಳಿಗೆ ತುಂಬ ತೊಂದರೆ ಆಗ್ತಿದೆ. ಕಳಸಾ ತಾಲ್ಲೂಕಿನಲ್ಲಿ BSNL ನೆಟ್ವರ್ಕ್ ಸೇವೆ ವಿಚಾರದಲ್ಲಿ ಸ್ಥಳೀಯರ ತೀವ್ರ ಆಕ್ರೋಶ. ಕೇಂದ್ರ ಸರ್ಕಾರದ ಒಡೆತನದ BSNL ನೆಟ್ವರ್ಕ್ ಸೇವೆ ಒಂದು ಕಾಲದಲ್ಲಿ ಅತ್ಯುತ್ತಮ ಮಟ್ಟದ ಸೇವೆಗೆ ಹೆಸರಾಗಿದ್ದಂತಹ ಸಂಸ್ಥೆಯಾಗಿತ್ತು. ಇದರಿಂದ ದೇಶದಲ್ಲಿ ನಗರ ಮತ್ತು ಹಳ್ಳಿಗಳಲ್ಲಿ ಉತ್ತಮ ಸೇವೆಗೆ ಹೆಸರಾದ ಮನೆ ಮಾತಾಗಿತ್ತು. ಆದರೆ ಇವತ್ತು ಇದೇ BSNL ಸೇವೆಯು ಜನರ ನೆಮ್ಮದಿಯನ್ನು ಹಾಳು ಮಾಡಿ ಕಳಪೆ ಸೇವೆಯನ್ನು ನೀಡುತ್ತಿದೆ ಎಂದು ಜನರು ಬೇಸತ್ತು ಆಕ್ರೋಶಕ್ಕೆ ಒಳಗಾಗುತ್ತಿದ್ದಾರೆ. ನಮ್ಮ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲ್ಲೂಕಿನಲ್ಲಿ ಜನರು ಬೇಸತ್ತು BSNL ಸೇವೆಯಲ್ಲಿ ಅತೃಪ್ತಿಗೊಂಡು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಆದಷ್ಟು ಬೇಗನೆ BSNL ಸಂಸ್ಥೆಯು ತಮ್ಮ ಸೇವೆಯನ್ನು ಮೊದಲಿನಂತೆ ಉತ್ತಮ ಪಡಿಸದೇ ಹೋದಲ್ಲಿ ಮೊಟ್ಟ ಮೊದಲು ನಮ್ಮ ಕರ್ನಾಟಕದಲ್ಲಿ ಶೂನ್ಯ ಗ್ರಾಹಕರನ್ನು ಹೊಂದುವ ದಾಖಲೆಯನ್ನು ನಿರ್ಮಿಸುವಲ್ಲಿ ಎರಡನೇ ಮಾತಿಲ್ಲ. ನಾನು ಡೆಪ್ಯುಟೇಷನ್ ಬಂದಿರೋ ಸರ್, ನಾನು ಶುಕ್ರವಾರ ಬೆಳಿಗ್ಗೆ ಮತ್ತು ಮಂಗಳವಾರ ಮಾತ್ರ ಬರೋದು ಅಂತ, ಬಾಕಿ ದಿವಸ ಎಲ್ಲಿ ಹೋಗ್ತೀರಿ ಅಂದ್ರೆ ನಾವು ಮೂಡಿಗೆರೆಯಲ್ಲಿರೋದು ಪರ್ಮನೆಂಟ್ ಆಗಿ ಅಂತ ಹೇಳಿದ್ರು. ಅವರನ್ನು ಈಗ ಡೆಪ್ಯುಟೇಷನ್ಗೆ ಹಾಕಿದ್ದಾರೆ ಇಲ್ಲಿಗೆ. ಡೆಪ್ಯುಟೇಷನ್ಗೆ ಪರ್ಮನೆಂಟಿಗೆ. ಅವರೇನು ಸ್ಕ್ರೂ ಡ್ರೈವರು ವೈರ್ ಇಟ್ಕೊಂಡು ಹೋಗ್ತಾರಾ? ಇದು ಎಲ್ಲಿ ಕಟ್ ಆಗಿದೆ ಅಂತ ಹೇಳಿ ಮೊನ್ನೆ ಒಂದು ದಿವಸ ಕೇಳಿದೆ, ಅವನು ನಿನ್ನೆ ಕೇಬಲ್ ಕಟ್ ಹಾಕಿರ್ತಾರ ಅಂತ ಹೇಳಿದ್ರು. ಮತ್ತು 2G ಇಲ್ಲಿತ್ತು, 2G ಇಲ್ಲಾದರೂ ಕಾಲು ಹೋಗ್ತಿತ್ತು. 2Gಯಿಂದ ತೆಗೆದು 4Gಗೆ ಹಾಕ್ಕೊಟ್ಟು ಈಗ ಕರೆಕ್ಟ್ ಆಯ್ತು ನೋಡಿ ಅಂದ್ರೆ. ಈಗ ಪ್ರತಿ ದಿವಸನೂ ಬೆಳಿಗ್ಗೆ 7 ಗಂಟೆಯಿಂದ 8, 9, 10 ಗಂಟೆ 10:30 ತನಕ ನೋಡಿ ಈ ಒಂದು ಫೋನ್ ಬಂತಲ್ಲ ಸರಿ ಬೈದ ಅವ್ನು ನನಗೆ. ನಾನು ಬೆಳಿಗ್ಗೆ 4 ಸರ್ತಿ ಫೋನ್ ಮಾಡಿದೆ ನಿಮಗೆ, ನೀವು ಬೇಕಂತ ನಾನು ಫೋನ್ ಎತ್ತಲಿಲ್ಲ ಅಂತೇಳಿ. ಅವನಿಗೆ ಯಾವ ಥರದಲ್ಲಿ ನಾನು ಜವಾಬ್ ಹೇಳೋದು? ಫೋನ್ ಸರಿ ಇಲ್ಲ ಮಾರ ಅಂತ. ಅವ್ನು ಸರಿ ಉಂಟು ಫೋನು, ನಮ್ಗೆ ಸರಿ ಇಲ್ಲ. ಎಮರ್ಜೆನ್ಸಿ ಎಲ್ಲ ಇದ್ರೆ ತುಂಬ ಕಷ್ಟ. ಮತ್ತೆ ಎಮರ್ಜೆನ್ಸಿ ಇದ್ರೆ ಕಷ್ಟನೇ. ಅವನಿಗೇನೋ ಹುಡ್ಕಾಡ್ತಾ ಇದ್ದಾನೆ ನನ್ನ ಪಾಪ. ನನ್ನ ಮನೆಗೆ 4 ಸರ್ತಿ ಬಂದ. ಈಗ ಮೇಲಧಿಕಾರಿ ಕೇಳಿದ್ರೆ ಏನು ಹೇಳ್ತಾರೆ? ಮೇಲಾಧಿಕಾರಿಗಳು ಈಗ ಹೇಳಿದ್ರಲ್ಲ, ಎಲ್ಲ ನಾವು ಕೆಲಸದವ್ರು ಅಂತ. ಮೈಸೂರು ಮಹಾರಾಜರು ಮೊಮ್ಮಗ ಯಾರಾದರೂ ಇದ್ದಾರಾ ಇಲ್ಲಿ? ಅವ್ರು ಬಿಟ್ಟು ಹೋಗಿದ್ದ ಆಸ್ತಿನ ರಾಜ್ಯಭಾರ ಮಾಡ್ತಿದ್ದಂಗೆ ಇವರು. ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದು, ನೀವು ಕೆಲಸದವ್ರು ಅಂತ ಆದ್ಮೇಲೆ ನೀವು ಮಾತನಾಡ್ಲಿಕ್ಕೆ ಯಾರು ಹೇಳಿದ್ದು ನಿಮಗೆ ಅಂತೇಳಿ. ಫೋನ್ ಸಿಕ್ತು ಅಂತೇಳಿ ನೀವು ಯಾಕೆ ಮಾತನಾಡಿದ್ದು? ನಿಮ್ಮ ಹೆಸರು? ದಿನೇಶ್ ಪೈ. ಸರ್ ಯಾರ ಹತ್ರ ಮಾತಾಡಿದ್ರೆ ಸೇಮ್ ಡೈಲಾಗ್ ಸರ್, ಇದು ಸೇಮ್ ಡೈಲಾಗ್ ಸರ್. 1 ನಿಮಿಷ ಸರ್, ಈಗ 3 ದಿವಸದಿಂದ ನಮಗೆ BSNL ನೆಟ್ ಇಲ್ಲ, ಏನೂ ಇಲ್ಲ. ಅದಕ್ಕೆ ರೀಚಾರ್ಜ್ ಕೊಡ್ತೀರಾ? ಅವರಿಗೆ ರೀಚಾರ್ಜ್ ಹಾಕ್ತೀರಾ ಎಲ್ಲ ಫೋನ್ಗಳಿಗೂ ನೀವು? ಸರ್ ಒಂದು ಕೆಲಸ ಸರ್, BSNLಗೆ ಜಿಯೋನೋ ಅಥವಾ ಏರ್ಟೆಲ್ಗೆ ಹೋಗುತ್ತೆ ಹೇಳ್ಬಿಟ್ಟು ಅಂತ ನೀವೊಂದು ಲೆಟರ್ ಕೊಡಿಲ್ಲ, ಊರು ತುಂಬ ಬ್ಯಾನರ್ ಹಾಕ್ತೀವಿ. ಸುಮ್ಮನೆ ಸ್ಟ್ರೈಕ್ ಮಾಡಿ ಪ್ರತಿಭಟನೆ ಮಾಡಿ ಪ್ರಯೋಜನ ಇಲ್ಲ. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ, ನನಗೆ ಒಬ್ಬರಿಗೆ ಅಲ್ಲ. ಸರ್ ನಾವು ಕೆಲಸನೇ ಮಾಡೋದು ಸರ್, ನಾವು ಎಲ್ಲರೂ ಕೆಲಸನೇ ಮಾಡೋದು ಸರ್, ನಾವು ಎಲ್ಲರೂ ಕೆಲಸನೇ ಮಾಡೋದು. ಸರ್ ಯಾರ ಹತ್ರ ಮಾತಾಡಿದ್ರೆ ನಮಗೆ ಪ್ರಯೋಜನ ಇಲ್ಲ ಸರ್, ನಮಗೆ ಪ್ರಯೋಜನ ಇಲ್ಲ. ಅದಕ್ಕೆ ಬೆಸ್ಟ್ ಅಂತಂದರೆ ನಾವು ಒಂದು ಬ್ಯಾನರ್ ಹಾಕ್ತೀವಿ ಅಷ್ಟೇ. ಇದು ಊರು ತುಂಬ ಎಲ್ಲ 5,000 ರೂಪಾಯಿ ವಸೂಲು ಮಾಡಿಬಿಟ್ಟು ಒಂದು ಬ್ಯಾನರ್ ಹಾಕ್ತೀವಿ. ಊರು ತುಂಬ ಬ್ಯಾನರ್ ಹಾಕಿದ್ರೆ ನಿಮಗೆ ಸರಿ ಆಗುತ್ತೆ. ಈಗ BSNL ಅಂತ ಜಿಯೋಗೆ ಹೋಗ್ಬಿಡಿ ಸರ್. ಸರ್ ಒಂದು ದಿವಸ ಓಕೆ ಸರ್. ನಿಮಗೆ ಒಂದು ದಿವಸ ಓಕೆ ಸರ್, ಒಂದು ದಿವಸ ತಪ್ಪೇ ಅಂತ ನಾವು ಒಪ್ಕೊಳ್ತಿಲ್ಲ. ಇನ್ನು 3 ದಿವಸ 4 ದಿವಸ ಏನು ಸರ್? ಯಾವುದು ಅಲ್ಲ ಸರ್, ಇಲ್ಲಿ ಕೆಲವರದೆಲ್ಲ ಪ್ರಾಬ್ಲಮ್ ಕೇಳಿದ್ರೆ ನಾವು ಅದು ಅವನು ಮೆಂಟ್ಲಾಗ್ಬಿಡ್ತಾನೆ, ನಾವು ಹಂಗಾಗ್ತಿದೆ ಸರ್. ನಮಗೆ ಪ್ರಯೋಜನ ಆಗಲ್ಲ, ನಮಗೆ ಪ್ರಯೋಜನ ಆಗಲ್ಲ. BSNL ಜಿಯೋ ಅಥವಾ ಬೇರೆ ಅದಕ್ಕೆ ಹೋಗಲಿಕ್ಕೆ ಅಂದ್ಬಿಟ್ಟು ಊರಿಡಿ ಬ್ಯಾನರ್ ಹಾಕ್ತೀವಿ. BSNL ಕಳೆದ ಅನೇಕ ದಿನಗಳಿಂದ ಕೂಡ ಸರಿಯಾಗಿಲ್ಲ. ಒಂದು 3 ದಿವಸದಿಂದ ಫೋನ್ ಹೋಗಲ್ಲ, ಫೋನು ಬರೋದಿಲ್ಲ. ಇದೇ ಕಾರಣದಿಂದ ಹೇಳ್ಬಿಟ್ಟಿದ್ರೆ ಸಾರ್ವಜನಿಕರು ತುಂಬ ಕಷ್ಟ ಅನುಭವಿಸ್ತಿದ್ದಾರೆ. ಕೆಲವು ಸತ್ತೋದಾಗ ಅಥವಾ ಕೆಲವು ಆಕ್ಸಿಡೆಂಟ್ ಆದಾಗ ಅವ್ರಿಗೆ ಕರೆಯ ಸುದ್ದಿ ಬರಲ್ಲ. ಈ BSNL ಜಿಯೋ ಬೇರೆ ಅಧಿಕಾರಿ ಹೋದರೆ ಅಲ್ಲಿ ಸಿಮ್ಮು ಹಳ್ಳಿ ಭಾಗದ ಜನಗಳಿಗೆ ತುಂಬ ತೊಂದರೆ ಆಗ್ತಿದೆ. ಅವರಿಗೆ ಹುಟ್ಟು ಸಾವು ಇದು ಸುದ್ದಿಗಳು ಯಾವುದು ಬರ್ತಾ ಇಲ್ಲ. ನಮ್ಮ ಕೆಲವು ರಾಜಕೀಯ ನಾಯಕರುಗಳು ಕೇವಲ ನಮ್ಮ ಹೇಳಿಕೆಗೆ BSNL ಹಾಗಿದೆ ಹೀಗಿದೆ ಅಂತ ಹೇಳ್ತಿದ್ದಾರೆ. BSNL ಆಗಲೇ ಆಲ್ರೆಡಿ
ಒಂದು 70% ಸತ್ತೋಗಿದೆ ಇಲ್ಲಿ. ಈಗ ಕಚೇರಿಯಲ್ಲಿ ಕೂಡ ಯಾರೂ ಇರೋದಿಲ್ಲ ಇಲ್ಲಿ, ಕೇವಲ ಕಚೇರಿಯಾಗಿ ಉಳ್ಕೊಂಡಿದ್ದೆ ಬಿಟ್ಟು ಬೇರೆ ಏನಾಗಿಲ್ಲ. ಓಕೆನಾ? ಅದೀಗ ಬೆಳಿಗ್ಗೆ 7 ಗಂಟೆ ಹೋದ್ರೆ 10-11 ಗಂಟೆ ಇಷ್ಟೊತ್ತಿಗೆ ಬಂತು. ಈಗ ಕೇಳಿದ್ರೆ ಮೊನ್ನೆ ಒಂದು ದಿವಸ ಕೇಬಲ್ ಕಟ್ ಬಿಎಸ್ಎನ್ಎಲ್ ಬಳಕೆದಾರರಾಗಿರುವ ಕಳಸಾ ಭಾಗದ ಗ್ರಾಹಕರಿಗೆ ವೈಯಕ್ತಿಕ ಹಾಗೂ ವ್ಯವಹಾರಿಕ ವಿಚಾರದಲ್ಲಿ ನಗರ ಮತ್ತು ಹಳ್ಳಿ ಭಾಗದ ಜನರಿಗೆ ಪರೋಕ್ಷವಾಗಿ ದ್ರೋಹ ಬಗೆದಂತಾಗಿದೆ. ಈ ವಿಚಾರದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಚುನಾಯಿತ ರಾಜಕಾರಣಿಗಳು ಜನರ ಸಂಕಷ್ಟಕ್ಕೆ ಸಹಕರಿಸಿ ಉತ್ತಮ ಮಟ್ಟದ ಸೇವೆ ನೀಡುವಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ.